ಅರ್ಥಕ್ವೇಕ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಏನು ಅರ್ಥಕ್ವೇಕ್ ಅಂದರೆ? ಹಾಗಾದರೆ ನಿನ್ನೆ ನೋಡಿದಂಥ ಒಂದು ಎಕ್ಸಾಂಪಲ್ಲು, ಕೈ ಬೆರಳುಗಳನ್ನು ಅಥವಾ ಕೈಯನ್ನು ಹಿಡಿದು ರಬ್ ಮಾಡಿದಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರೋದು ಅಥವಾ ಸ್ಲೈಡ್ ಹಾಕೋದು, ಅದ್ರ ಬಗ್ಗೆ ಎಲ್ಲ ಒಂಥರ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ. ಈಗ ಬರ್ಕೊಳ್ಳಿ, ಅರ್ಥಕ್ವೇಕ್ಸ್ ಆರ್ caused due to the sudden release of the enormous amount of energy accumulated within the earth. ಏನು ಇಲ್ಲ ಹೇಳ್ತಾ ಇರೋದು, ಅರ್ಥಕ್ವೇಕ್ ಯಾಕಾಗುತ್ತೆ? ಕಾಸ್ಡ್ ಡ್ಯೂ ಟು ಸಡನ್ ರಿಲೀಸ್ ಆಫ್ ದಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಒಳಗಡೆ ಇಷ್ಟು ದಿನ ಇರ್ತಕ್ಕಂಥ ಒಂದು ಎನರ್ಜಿ ಸಡನ್ ಆಗಿ ರಿಲೀಸ್ ಆದಾಗ ಅರ್ಥಕ್ವೇಕ್ ಆಗೋದು. ಯಾಕೆ ರಿಲೀಸ್ ಆಗುತ್ತೆ? ಯಾಕಂತಂದರೆ ನಿಮ್ಗೆ ಗೊತ್ತಿದೆ, ರಾಕ್ಸು, ಪ್ಲೇಟ್ಸ್ಗಳು ಒಳಗಡೆ ಮೂವ್ ಆಗ್ತಾ ಇದೆ. ರಾಕ್ಸು, ಪ್ಲೇಟ್ಸು, ಅದರ ಮೂಮೆಂಟು ಮೂವ್ ಆಗೋದು ಎಲ್ಲಿ? ಮುಖ್ಯವಾಗಿ ಕ್ರ್ಯಾಕ್ಸು, ಫಾಲ್ಟ್, ಪ್ಲೇಟ್ ಬೌಂಡ್ರೀಸ್ ಎಲ್ಲ ಕಡೆ ಅದು ಮೂಮೆಂಟ್ ಆಗ್ತಾ ಇದೆ. ಮೂಮೆಂಟ್ ಆಗಲಿಕ್ಕೆ ಏನು ಕಾರಣ? ಕನ್ವೆಕ್ಷನಲ್ ಕರೆಂಟ್. ನಿನ್ನೆ ಒಬ್ಬರು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರು, ನಿನ್ನೆ ವಿಡಿಯೋ ಮುಗಿದ ಮೇಲೆ. ಈ ಕನ್ವೆಕ್ಷನ್ ಕರೆಂಟ್ ಮತ್ತು ಅರ್ತಿನ ರೊಟೇಷನ್, ರೆವಲ್ಯೂಷನ್ ಒಂದಕ್ಕೊಂದು ರಿಲೇಷನ್ ಇದೆಯಾ? ಅರ್ತಿನ ರೆವಲ್ಯೂಷನ್ನು, ರೊಟೇಷನ್ನು ಇದ್ರ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದರು. ಅರ್ತಿದ್ದು ನೋಡಿ, ರೊಟೇಷನ್ ಇದೆ. ರೊಟೇಷನ್ ಅಂತಂದರೆ ಭೂಮಿ ತನ್ನ ಸುತ್ತಾ ಇರೋದು. ಈಗ ನಾವು ಕನ್ವೆಕ್ಷನ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ವಿ. ನೀರಿನ ಪಾತ್ರೆ ಅಥವಾ ಹಾಲಿನ ಪಾತ್ರೆ ಬಿಸಿ ಮಾಡಿದಾಗ ಹೇಗೆ ಒಳಗಡೆ ಕೆಳಗಡೆ ಇರುವಂಥ ಪಾರ್ಟ್ ಮೇಲೆ ಹೋಗುತ್ತೆ, ಮೇಲೆ ಹೋದಾಗ ಕೆಳಗಡೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಇರೋದು ಕೆಳಗಡೆ ಬರುತ್ತೆ. ಈ ಥರ ಒಂದು ಸರ್ಕಲ್ ಕ್ರಿಯೇಟ್ ಮಾಡಿರೋದು ನೆನಪಾಗ್ತಾ ಇದೆಯಾ? ಬಿಸಿ ಹೀಟ್ ಜಾಸ್ತಿ ಆದಾಗ ಯಾವ ಥರ ಆಗುತ್ತೆ? ಕೆಳಗಡೆಯಿಂದ ಹೀಟ್ ಸೋರ್ಸ್ ಇದೆ, ಹೀಟ್ ಸೋರ್ಸ್ ಕೆಳಗಡೆ ಇದೆ. ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇದು ಅರ್ತ್ ಅಂತ ಕನ್ಸಿಡರ್ ಮಾಡಿದರೆ, ಈಗ ಒಳಗಡೆ ಅರ್ತ್ ಹೀಟ್ನಿಂದಾಗಿ ಮುಖ್ಯವಾಗಿ ಕನ್ವೆಕ್ಷನ್ ಕರೆಂಟ್ ಆಗ್ತಾ ಇರೋದು. ಈಗ ರೊಟೇಷನ್ ಇಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಇದೇ ಪಾತ್ರೆ, ಒಂದು ಪಾತ್ರೆ ಅಂತ ಇಟ್ಕೊಂಡ್ರೆ, ಇದು ಪಾತ್ರೆ ಬಿಸಿ ಆಗ್ತಾ ಇದೆ, ಒಳಗಡೆ ಇರೋದು ಕನ್ವೆಕ್ಷನ್ ಆಗ್ತಾ ಇದೆ. ಆದರೆ ಪಾತ್ರೆ ಅಲುಗಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಪಾತ್ರೆ ಈಗ ತನ್ನ, ಅಂದರೆ ಭೂಮಿ ಹೇಗೆ ತನ್ನ ಸುತ್ತಾ ಇದೆಯೋ ಆ ಥರ ಪಾತ್ರೆನೂ ಅಲುಗಾಡ್ತಾ ಇದೆ. ಅಲುಗಾಡ್ತಾ ಇರಬೇಕಾದ್ರೆ ಏನಾಗುತ್ತೆ? ಒಳಗಡೆ ಇರುವಂಥ ಪ್ಯಾಟರ್ನ್ ಅಫೆಕ್ಟ್ ಆಗುತ್ತೆ. ಅಂದರೆ ಟ್ವಿಸ್ಟ್ ಆಗೋದು, ಟರ್ನ್ ತಗೊಳ್ಳೋದು, ಪ್ಯಾಟರ್ನ್ಗೆ ಅಫೆಕ್ಟ್ ಆಗುತ್ತೆ. ಈ ರೊಟೇಷನ್ನು ಅಫೆಕ್ಟ್ ಮಾಡುತ್ತೆ. ಎಸ್, ಇಟ್ ಅಫೆಕ್ಟ್ಸ್ ಒಳಗಡೆ ಪ್ಯಾಟರ್ನ್ ಯಾವ ಸಂದರ್ಭದಲ್ಲಿ ಹೇಗೆ ಮೂವ್ ಆಗೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಫೆಕ್ಟ್ ಆಗುತ್ತೆ ಅಂತ ಕೆಲವೊಂದು ಕಡೆ ಸೋರ್ಸಸ್ಗಳಲ್ಲಿ ಹೇಳ್ತಾರೆ. ಇನ್ನು ರೆವಲ್ಯೂಷನ್ನು ಡೈರೆಕ್ಟಾಗಿ ಅಫೆಕ್ಟ್ ಮಾಡೋದಿಲ್ಲ. ರೆವಲ್ಯೂಷನ್ ಅಂತಂದರೆ ಭೂಮಿ ರಿವಾಲ್ವ್ ಅರೌಂಡ್ ದಿ ಸನ್ ಅಂತ ಹೇಳ್ತೀವಲ್ವಾ, ಸೂರ್ಯನ ಸುತ್ತೋದು. ಇದು ನಾಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್. ಯಾಕಂತಂದರೆ ಭೂಮಿ ಸೂರ್ಯನ ಸುತ್ತಬೇಕಾದ್ರೆ ಅದರಿಂದ ಏನಾಗುತ್ತೆ? ಹೀಟ್, ಭೂಮಿ ಇಲ್ಲಿದೆ, ಸೂರ್ಯ ಇಲ್ಲಿದ್ದಾನೆ, ಸೂರ್ಯನಿಂದ ಹೀಟ್ ಬರ್ತಾ ಇರೋದು. ಹೀಟ್ ಜಾಸ್ತಿ ಬರ್ತಾ ಇರೋದು ಸೀಸನ್ಗಳಾಗೋದು ರೆವಲ್ಯೂಷನ್ನಿಂದ ಅಂತ ನೋಡಿದ್ವಿ. ಆವಾಗ ಅದು ಸರ್ಫೇಸಿಗೆ ಬಂದು ತಲುಪುವಂಥ ಹೀಟ್. ಆದರೆ ಕನ್ವೆಕ್ಷನ್ ಆಗ್ತಾ ಇರೋದು ಭೂಮಿಯ ಒಳಗಡೆ ಇರುವಂಥ ಹೀಟ್ನಿಂದ, ಕೋರ್ನಲ್ಲಿರುವಂಥ ಹೀಟು, ಮ್ಯಾಂಟಲ್ಲು, ಅಲ್ಲಿರುವಂಥ ಹೀಟ್ನಿಂದ ಕನ್ವೆಕ್ಷನ್ ಕರೆಂಟ್ ಆಗ್ತಾ ಇರೋದು. ಮೇಲ್ಗಡೆ ಸರ್ಫೇಸ್ ಲೆವೆಲಲ್ಲಿ ಒಂದು ಐಸ್ ಮೆಲ್ಟ್ ಆಗೋದು ಮತ್ತು ಕೆಲವೊಂದು ಬೌಂಡ್ರಿಗಳು ಪ್ಲೇಟ್ಗೆ ಸಣ್ಣ ಪ್ರಮಾಣದಲ್ಲಿ ಇದು ಅಫೆಕ್ಟ್ ಆಗುತ್ತೆ ಅಷ್ಟೇ. ಆದರೆ ದೊಡ್ಡ ಮಟ್ಟದಲ್ಲಿ ಅಫೆಕ್ಟ್ ಆಗೋದಿಲ್ಲ ಅರ್ಥಿನ ರೆವಲ್ಯೂಷನ್. ನನ್ನ ಒಬ್ಬರು ಕೇಳಿದರು, ಹಾಗೆ ಇದನ್ನು ಹೇಳಿದೆ.
ಇಲ್ಲಿ ಅರ್ಥಕ್ವೇಕ್ ಅಂತಂದರೆ ಗೊತ್ತಾಯ್ತಾ? ಇಟ್ ಇಸ್ ಕಾಸ್ಡ್ ಡ್ಯೂ ಟು ದಿ ಸಡನ್ ರಿಲೀಸ್ ಆಫ್ ದಿ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಅಕ್ಯುಮುಲೇಟೆಡ್ ವಿತ್ ಇನ್ ದಿ ಅರ್ತ್. ಆ ಎನರ್ಜಿ ಭೂಮಿ ಒಳಗಡೆ ಇತ್ತು, ಸಡನ್ ಆಗಿ ರಿಲೀಸ್ ಆಯಿತು. ಆ ಎನರ್ಜಿ ರಿಲೀಸ್ ಆಗುತ್ತಲ್ವ, ಎಲ್ಲಿ ಆ ಎನರ್ಜಿ ರಿಲೀಸ್ ಆಗುತ್ತೆ ಅದಕ್ಕೆ ಫೋಕಸ್ ಅಂತ ಕರಿತೇವೆ. ಫೋಕಸ್ ಅಂತಂದರೆ ಪಾಯಿಂಟ್ ಆಫ್ ರಿಲೀಸ್ ಆಫ್ ಎನರ್ಜಿ. ರಿಲೀಸ್ ಆಫ್ ಎನರ್ಜಿ ಎಲ್ಲಿಂದ ಅದು ರಿಲೀಸ್ ಆಯಿತು ಅದು ಫೋಕಸ್. ಮತ್ತು ಆ ಎನರ್ಜಿ ರಿಲೀಸ್ ಆದಮೇಲೆ ಅದು ಭೂಮಿ ಮೇಲೆ ಬಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೇನಂತ ಕರಿತೇವೆ? ಎಪಿಸೆಂಟರ್. ಎಪಿಸೆಂಟರ್ ದಿಸ್ ಇಸ್ ದ ಪಾಯಿಂಟ್, ಅಥವಾ ಇದೊಂದು ಪ್ಲೇಸ್ ಎಲ್ಲಿ ವ್ಯಾರ್ ವಿ ಎಕ್ಸ್ಪೀರಿಯನ್ಸ್ ದಿ ಅರ್ಥಕ್ವೇಕ್ ಫಸ್ಟ್. ದಿ ಅರ್ಥಕ್ವೇಕ್ ಫಸ್ಟ್. ಯಾಕಂತಂದರೆ ಈ ಎಪಿಸೆಂಟರ್ ಅನ್ನೋದು ಹೇಗಿರುತ್ತೆ? ಬಿಕಾಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫೋಕಸ್. ಇಮೇಜಲ್ಲಿ ತೋರಿಸ್ತೇನೆ ಅಥವಾ ನಾನೇ ಬಿಡಿಸಿ ತೋರಿಸ್ತೇನೆ, ಬರ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಟು ದಿ ಫೋಕಸ್. ಬರ್ಕೊಂಡ್ರಾ? ಪಾಸ್ ಮಾಡಿ ಬರ್ಕೊಳ್ಳಿ ಬೇಕಿದ್ರೆ. ನಾನು ಹೇಳಿದಾಗ ಇಲ್ಲಿ ಬರಿತಾ ಇರ್ತೀನಲ್ವಾ, ಬರಿತಾ ಇರಬೇಕಾದ್ರೆ ಬರ್ಕೊಳ್ಳಿ. ಬರ್ಕೊಂಡು ಅದನ್ನು ಪಾಸ್ ಮಾಡಬೇಕಾದ್ರೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಕೇಳಿ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬರ್ಕೊಳ್ತಾ ಇರಬೇಡಿ. ಮೊದಲೇ ಪಾಸ್ ಮಾಡಿ ಅದನ್ನು ಮುಗಿಸ್ಕೊಂಡು ಇಟ್ಕೊಳ್ಳಿ. ಎರಡು ಬರ್ಕೊಳ್ಳಿ. ಈಗ ನೋಡಿ, ಅರ್ಥ ಹೀಗಿದೆ. ಈಗ ಇಲ್ಲಿ ಒಂದು ಪಾಯಿಂಟಲ್ಲಿ ಎನರ್ಜಿ ರಿಲೀಸ್ ಆಯಿತು. ಎನರ್ಜಿ ಅನ್ನೋದು ಹೇಗಿರುತ್ತೆ ಹೇಳಿ? ಈಗ ಎನರ್ಜಿ ಅನ್ನೋದು ಮಲ್ಟಿ ಡೈರೆಕ್ಷನ್ ಅಲ್ಲ, ಯೂನಿ ಡೈರೆಕ್ಷನ್ ಅಲ್ಲ. ಲೈಟ್ ಇದೆ, ಲೈಟ್ ಬಲ್ಬ್ ಇದೆ ಅಂತಂದರೆ ಒಂದು ಬಲ್ಬು ಎನರ್ಜಿಯಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವ ಅದರ ಲೈಟು. ಅಂದರೆ ಒಂದು ರೌಂಡ್ ಆಗಿರೋ ಬಲ್ಬ್ ತೆಗೆದುಕೊಂಡ್ರೆ ಮಲ್ಟಿ ಡೈರೆಕ್ಷನಲ್ಲು, ಒಂದೇ ಕಡೆ ಫೋಕಸ್ ಆಗೋದಿಲ್ಲ, ಎಲ್ಲ ಕಡೆ ಎನರ್ಜಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಳಗಡೆ ಫೋಕಸ್ ಅನ್ನೋ ಪಾಯಿಂಟಿಂದ ಎನರ್ಜಿ ರಿಲೀಸ್ ಆಯಿತು ಅಂತ ಇಟ್ಕೊಳ್ಳಿ. ಆ ಪಾಯಿಂಟಲ್ಲಿ ಎನರ್ಜಿ ರಿಲೀಸ್ ಆಯಿತು, ಅದು ಎಲ್ಲ ಕಡೆ ಹರಡ್ತಾ ಇದೆ. ಈ ಥರ ಎನರ್ಜಿ ಎಲ್ಲ ಕಡೆ ಹರಡ್ತಾ ಇದೆ. ಈ ಪಾಯಿಂಟ್ ಏನು? ಇದು ಏನಂತ ಕರೆದಿದ್ವಿ ಅದಕ್ಕೆ? ಇದು ಫೋಕಸ್. ಫೋಕಸ್ ಅಂತಂದರೆ ಏನು? ಎಲ್ಲಿ ಎನರ್ಜಿ ರಿಲೀಸ್ ಆಯಿತು ಆ ಪಾಯಿಂಟ್ ಫೋಕಸ್. ಈಗ ಎಪಿಸೆಂಟರ್ ಅಂತಂದರೆ ಏನು? ಎನರ್ಜಿ ರಿಲೀಸ್ ಆಗಿದೆ ಅಲ್ವಾ, ಇಲ್ಲಿ ಎಲ್ಲ ಕಡೆ ಹೋಗಿ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು? ಭಾಳ ಹತ್ತಿರ ಇರುವಂಥ ಪ್ಲೇಸ್ ಯಾವುದು? ಅದು ಅರ್ತಿನ ಸರ್ಫೇಸ್ಗೆ ನೋಡಿ, ಇಲ್ಲಿ ಬಹಳ ಹತ್ತಿರ ಇದೆ. ಯಾಕಂದರೆ ಇದು ಪರ್ಪೆಂಡಿಕ್ಯುಲರ್, ನೇರವಾಗಿ ಲಂಬವಾಗಿದೆ. ಇಲ್ಲಿ ತನಕ ಹೋಗೋದಕ್ಕೆ ಜಾಸ್ತಿ ಟೈಮ್ ಬೇಕು, ಇಲ್ಲಿ ತನಕ ಹೋಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇಲ್ಲಿ ಸರ್ಫೇಸಿಗೆ ಹೋಗಿ ತಲುಪಕ್ಕೆ ಇಲ್ಲೂ ಬಹಳ ಟೈಮ್ ಬೇಕಾಗುತ್ತೆ, ಬಹಳ ದೂರ ಇರುತ್ತೆ. ಆದರೆ ಹತ್ತಿರ ಯಾವುದು ಪರ್ಪೆಂಡಿಕ್ಯುಲರ್ ಆಗಿರುತ್ತೋ, ಸರ್ಕಲಲ್ಲಿ ನೋಡಿ ಪರ್ಪೆಂಡಿಕ್ಯುಲರ್ ಆಗಿರುವಂಥದ್ದೇ ಬಹಳ ಶಾರ್ಟೆಸ್ಟ್ ಡಿಸ್ಟೆನ್ಸ್. ನೀವು ಕರ್ವೆಲ್ಲ ಎಳೆದ್ರೆ ಅದಾಗೋದಿಲ್ಲ. ಇಲ್ಲಿ ಹತ್ತಿರ ಇರೋದು ಈ ಪಾಯಿಂಟ್. ಒಳಗೆ ಫೋಕಸ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಯಾವುದು ಹತ್ತಿರ ಇರುತ್ತೋ ಅದು ಏನಂತ ಕರೀತಾರೆ? ಅದಕ್ಕೆ ಎಪಿಸೆಂಟರ್. ಎಪಿಸೆಂಟರ್ ಇದು. ಎಪಿಸೆಂಟರ್ ಅಂತಂದ್ರೆ ಏನು? ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ ಆ್ಯಂಡ್ ಫಸ್ಟು ಎಕ್ಸ್ಪೀರಿಯನ್ಸ್ ಆಗೋದು ಎಪಿಸೆಂಟರಲ್ಲಿ. ಮತ್ತು ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಎಲ್ಲಿ ಎನರ್ಜಿ ಬೇಕಿದ್ರೆ ಬರ್ಕೊಳ್ಳಿ. ವ್ಯಾರ್ ವಿಲ್ ಎನರ್ಜಿ ರೀಚ್ ಫಸ್ಟ್? ಎಲ್ಲಿ ಎನರ್ಜಿ ರೀಚ್ ಆಗುತ್ತೆ ಮೊದಲು? ಇಲ್ಲಿ ರೀಚ್ ಆಗೋದು ಅಂತಂದರೆ
ವಿತ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿಯಿಂದ ಎಲ್ಲಿ ಬಂದು ರೀಚ್ ಆಗುತ್ತೆ ಇಂಟೆನ್ಸಿಟಿ ಎಲ್ಲಿ ಅಂತಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಹಾಗಾದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು? ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಫೋಕಸ್, ಪರ್ಪೆಂಡಿಕ್ಯುಲರ್ ಟು ದಿ ಫೋಕಸ್. ಫೋಕಸ್ಗೆ ಯಾವುದು ಪರ್ಪೆಂಡಿಕ್ಯುಲರ್ ಆಗಿರುತ್ತೋ, ಲಂಬವಾಗಿರುತ್ತೋ, ನೇರವಾಗಿ, ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅಲ್ಲಿ ಎನರ್ಜಿ ಬಂದು ಫಸ್ಟ್ ರೀಚ್ ಆಗುತ್ತೆ, ಹೆಚ್ಚು ಇಂಟೆನ್ಸಿಟಿ ಇರುತ್ತೆ. ಆ ಒಂದು ಪಾಯಿಂಟಿಗೆ ಏನಂತ ಕರಿತೇವೆ, ಒಂದು ಫೋಕಸ್ಗೆ ಹತ್ತಿರ ಆಗಿರುವಂಥ ಪ್ರದೇಶಕ್ಕೆ ಎಪಿಸೆಂಟರ್ ಅಂತ ಕರಿತೇವೆ. ಇದು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಎನರ್ಜಿ ರಿಲೀಸ್ ಆಗೋದು ಫೋಕಸ್ನಲ್ಲಿ, ಬಂದು ತಲುಪೋದು ಮೊದಲು ಎಪಿಸೆಂಟರ್ಗೆ, ಅಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ. ಇದಾದಮೇಲೆ ಅರ್ಥಕ್ವೇಕನ್ನು ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಯಾವ್ಯಾವ ಥರ ಅರ್ಥಕ್ವೇಕ್ ಆಗಬಹುದು ಅಥವಾ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಅರ್ಥಕ್ವೇಕ್ ಕ್ಲಾಸಿಫಿಕೇಶನ್. ಈಗ ಒಂದು ಭೂಕಂಪ ಆಗಿದೆ ಅಂತಂದರೆ ಏನು ನಿಮಗೆ ಇಮ್ಯಾಜಿನೇಷನ್ ಬರುತ್ತೆ? ದೊಡ್ಡ ಪ್ರಮಾಣದ ಡಿಸ್ಟ್ರಕ್ಷನ್ ಅಲ್ವಾ, ಹಾನಿ ಆಗೋದು, ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ, ಜನಕ್ಕೆ ಸಾವು ನೋವು ಆಗಬಹುದು. ಹಾಗಾಗಿ ಹೇಗೆ ಮೆಷರ್ ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಬಂದಿತ್ತು ಮೊದಲು ಸ್ಟಾರ್ಟಿಂಗಲ್ಲಿ. ಈ ಡಿಸ್ಟ್ರಕ್ಷನನ್ನು, ಡಿವಾಸ್ಟೇಷನನ್ನು ಹೇಗೆ ಮೆಷರ್ ಮಾಡೋದು? ಮೆಷರ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಅಂತಂದರೆ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಮೊದಲು ಅದರಿಂದ ಎಷ್ಟು ಸಾವು ನೋವುಗಳಾಯಿತು ಅಥವಾ ಯಾವ ಥರ ಹಾನಿ ಆಯಿತು ಅಂದರೆ ಸರ್ಫೇಸ್ ಲೆವೆಲಲ್ಲಿ ಕಾಣೋ ಥರ ಅದರ ಮೇಲೆ ಮೆಷರ್ ಮಾಡ್ತಾಯಿದ್ರು. ಈಗ ಇಲ್ಲಿ ಕ್ಲಾಸಿಫಿಕೇಶನ್ ನೋಡಿ. ಮೊದಲನೇದು ಬೇಸ್ಡ್ ಆನ್ ಡೆಪ್ತ್ ಆಫ್ ಫೋಕಸ್. ಫೋಕಸ್ ಅಂತಂದರೆ ಎಲ್ಲಿರೋದು? ಒಳಗಡೆ ಇರೋದು ಅಲ್ವಾ. ಈಗ ಫೋಕಸ್ಸು ಹತ್ತಿರ ಇದ್ದರೆ ಡಿಸ್ಟ್ರಾಕ್ಷನ್ ಜಾಸ್ತಿನ ಕಡಿಮೆನಾ? ಫೋಕಸ್ ಹತ್ತಿರ ಇದೆ ಅಂತಂದರೆ ಎನರ್ಜಿ ಸೋರ್ಸು ಹತ್ತಿರ ಇದೆ. ಎನರ್ಜಿ ಸೋರ್ಸ್ ಹತ್ತಿರ ಇದೆ ಅಂತಂದರೆ ಇಂಟೆನ್ಸಿಟಿ ಜಾಸ್ತಿ ಇದೆ. ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತಂದರೆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದಕ್ಕೆ ಹೇಳಿರೋದು ಫೋಕಸ್ಸಿನ ಡೆಪ್ತ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸ್ಟ್ರಾಕ್ಷನ್ ಡಿಪೆಂಡ್ ಆಗಿರುತ್ತೆ. ಶಾಲೋ ಫೋಕಸ್ ಅಂತಂದರೆ ಬಹಳ ಆಳ ಏನು ಇರೋದಿಲ್ಲ, ಹತ್ತಿರ ಇರೋದು. ಶಾಲೋ ಫೋಕಸ್ ಅಂತಂದರೆ 0 ಇಂದ 100 ಕಿಲೋಮೀಟರ್ ಒಳಗಡೆ, ಎಲ್ಲಿಂದ? ಫ್ರಾಮ್ ಸರ್ಫೇಸಿಂದ 100 ಕಿಲೋಮೀಟರ್ ಒಳಗಡೆ ಇದ್ದರೆ ಅವಾಗೇನಾಗುತ್ತೆ? ಇಂಪ್ಯಾಕ್ಟ್ ಇಸ್ ವೆರಿ ಹ್ಯೂಜ್ ಅಲ್ವಾ, ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಹ್ಯೂಜ್ ಬಿಕಾಸ್ ಎನರ್ಜಿ ಡಿಸ್ಟೆನ್ಸ್ ಬಹಳ ಕಡಿಮೆ ಇದೆ, ಬೇಗ ಬಂದು ಎನರ್ಜಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ ಶಾಲೋ ಫೋಕಸ್ನಲ್ಲಿ. ಇನ್ನು ಇಂಟರ್ಮೀಡಿಯೇಟ್ ಫೋಕಸ್ನಲ್ಲಿ ಅದು ಒಂದು 100 ಇಂದ 300 ಕಿಲೋಮೀಟರ್ ರೇಂಜ್ ಇಂಟರ್ಮೀಡಿಯೇಟ್ ಇರುತ್ತೆ, ಇದರಷ್ಟು ಇಂಪ್ಯಾಕ್ಟ್ ಇರೋದಿಲ್ಲ. ಇದಾದಮೇಲೆ ನೆಕ್ಸ್ಟು ಡೀಪ್ ಫೋಕಸ್ನಲ್ಲಿ ಸುಮಾರು 300 ಇಂದ 700 ಕಿಲೋಮೀಟರ್ ತನಕ, ಅಲ್ಲಿ ತನಕ ಫೋಕಸ್ ಇರುತ್ತೆ. ಇದಾದ ಮೇಲೆ ಬಿಲೋ ದಿಸ್ 700 ಕೆಳಗಡೆ, ಬಿಲೋ ದಿಸ್ ಫೋಕಸ್ ಡಸ್ ನಾಟ್ ಲೈಸ್, ಫೋಕಸ್ ಇರೋದಿಲ್ಲ, ಫೋಕಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಬೇಕಾದ್ರೂ ಬರಿಬೋದು. ಎಕ್ಸಿಸ್ಟ್ ಬಿಕಾಸ್ ಅಲ್ಲಿ ಕೆಳಗಡೆ ರಾಕ್ಸ್ ಡಿಫಾರ್ಮ್ ಆಗಿಬಿಡುತ್ತೆ. ರಾಕ್ಸ್ ಡಿಫಾರ್ಮ್ ಆಗಿರೋದ್ರಿಂದ ಎನರ್ಜಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗೋದಿಲ್ಲ.
ಮೇಲ್ಗಡೆ ಪ್ಲೇಟ್ ಇರುತ್ತಲ್ವ, ಆ ಪ್ಲೇಟ್ಗಳಲ್ಲಿ ಆಗುವಂಥ ಘರ್ಷಣೆ ಇರಬಹುದು, ಅಲ್ಲಿರುವಂಥ ಪ್ರಕ್ರಿಯೆಗಳಿಂದಾಗಿ ಸುಮಾರು 700 ಕಿಲೋಮೀಟರ್ ಅಬೋವ್ ಆಗೋದು ಈ ಎಲ್ಲ ಫೋಕಸ್ ಪಾಯಿಂಟ್ಗಳು. ಈಗ ಒಂದು ಪಾಸ್ ಮಾಡಿ ಬರ್ಕೊಳ್ಬೇಕಿದ್ರೆ, ಆಗದೆ ಇದ್ರೆ. ಇನ್ನು ಇಲ್ಲಿ ನೋಡಿ, ಈಗ ಆನ್ಸರ್ ಮಾಡಿ ಇದಕ್ಕೆ. ಇದು ಎ ಅಂತ ಒಂದು ಪ್ಲೇಸ್ ಇದೆ, ಇನ್ನೊಂದು ಬಿ ಅನ್ನೋ ಪ್ಲೇಸ್ ಇದೆ. ಎ ಅನ್ನೋ ಪ್ಲೇಸು ಫೋಕಸ್ಸಿಂದ ಒಂದು 35 ಕಿಲೋಮೀಟರ್ ದೂರ ಇದೆ, ಇದು ಫೋಕಸ್. ಬಿ ಅನ್ನೋ ಪ್ಲೇಸು ಫೋಕಸ್ಸಿಂದ ಒಂದು 120 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 120 ಕಿಲೋಮೀಟರ್ ಫೋಕಸ್. ಇಲ್ಲಿ ಮೇಲ್ಗಡೆ ಬರುತ್ತೇನೆ ಡಿಸ್ಟೆನ್ಸನ್ನು. ಇಲ್ಲಿ ಇದು ಒಂದು 120 ಕಿಲೋಮೀಟರ್ ಇಷ್ಟು ದೂರ ಇದೆ. ಈಗ ಹೆಚ್ಚು ಡಿಸ್ಟ್ರಾಕ್ಷನ್ ಅನುಭವಿಸೋ ಪಾಯಿಂಟ್ ಯಾವುದು ಅಥವಾ ಪ್ಲೇಸ್ ಯಾವುದು? ಎನ ಬಿನ ಡಿಸ್ಟ್ರಾಕ್ಷನ್ ಎಲ್ಲಿ ಜಾಸ್ತಿ ಆಗುತ್ತೆ? ಮೋರ್ ಡಿಸ್ಟ್ರಾಕ್ಷನ್ ಎಲ್ಲಾಗುತ್ತೆ? ಎಟ್ ಎನ ಬಿನ ಫೋಕಸ್ ಹತ್ರ ಇದ್ದರೆ ಏನು, ಎನರ್ಜಿ ಬೇಗ ರೀಚ್ ಆಗುತ್ತೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹೆಚ್ಚು ಡಿಸ್ಟ್ರಾಕ್ಷನ್ ಆಗೋದು ಎ ಅಲ್ಲಿ. ಫೋಕಸ್ ದೂರ ಇದ್ದರೆ ಎನರ್ಜಿ ಅಷ್ಟು ಬೇಗ ಬಂದು ತಲುಪೋದಿಲ್ಲ, ಇಂಟೆನ್ಸಿಟಿ ಕಡಿಮೆ ಇರುತ್ತೆ, ಕಂಪ್ಯಾರಿಟಿವ್ಲಿ ಬೇಗ ಬಂದು ತಲುಪೋದಿಲ್ಲ ಅಂತ. ಹಾಗಾಗಿ ಎ ಅಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ. ಗೊತ್ತಾಯ್ತಲ್ವಾ ಇದು? ನೆಕ್ಸ್ಟ್ ಯಾವುದು ಇದು? ಬೇಸ್ಡ್ ಆನ್ ದಿ ಡೀಪ್ ಫೋಕಸ್, ಡೆಪ್ತ್ ಆಫ್ ದಿ ಫೋಕಸ್ ಎಷ್ಟು ಡೆಪ್ತಲ್ಲಿದೆ ಅನ್ನೋದ್ರ ಮೇಲೆ ಮೊದಲನೇದು ಡಿಸ್ಟ್ರಾಕ್ಷನ್ ಕ್ಲಾಸಿಫಿಕೇಶನ್ ನೋಡ್ತಾ ಇದ್ದೀವಿ. ಎರಡನೇದು ನೇಚರ್ ಆಫ್ ದಿ ಸರ್ಫೇಸ್. ಕೆಲವೊಂದು ಕಡೆ ಏನಾಗಿರುತ್ತೆ, ಸರ್ಫೇಸ್ನಲ್ಲಿ ಸೆಡಿಮೆಂಟ್ಸ್ಗಳಿರುತ್ತೆ. ಸೆಡಿಮೆಂಟ್ರಿ ರಾಕ್ಸ್ ಗೊತ್ತಿದೆ ನಿಮಗೆ, ಸೆಡಿಮೆಂಟ್ಸ್ಗಳಿರುತ್ತೆ. ಸೆಡಿಮೆಂಟ್ಸ್ ಲೂಸ್ಲಿ ಕಾಂಪ್ಯಾಕ್ಟ್ ಆಗಿರುತ್ತೆ, ನೆನಪಿದೆಯಲ್ವಾ? ಅದು ಸೆಡಿಮೆಂಟ್ಸ್ಗಳಿರುತ್ತೆ, ಬಹಳ ಕಾಂಪ್ಯಾಕ್ಟ್ ಆಗಿ ಇರೋದಿಲ್ಲ. ಒಂದು ಕಡೆ ಎ ಅನ್ನೋದು ಸೆಡಿಮೆಂಟ್ಸ್. ಉದಾಹರಣೆಗೆ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಕರಿತೇವೆ. ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಇದು ಸೆಡಿಮೆಂಟ್ರಿ ಪ್ಲೇನ್. ಎ ಅನ್ನೋದು ಸೆಡಿಮೆಂಟ್ರಿ ಪ್ಲೇನು. ಓಕೆ. ಬಿ ಅನ್ನೋದಕ್ಕೆ ಒಂದು ರಾಕಿಂಗ್ ಅಥವಾ ರಾಕ್ಸ್ ಜಾಸ್ತಿ ಇರೋ ಪ್ಲೇನು. ರಾಕ್ಸ್ ಇದೆ ಅಂತ ಇಟ್ಕೊಳ್ಳಿ, ರಾಕ್ಸ್ ಇದೆ, ತುಂಬ ಕಠಿಣವಾದಂತಹ ರಾಕ್ಸ್ಗಳಿದೆ. ಈಗ ಎರಡೂ ಕಡೆ ಒಂದೇ ಡಿಸ್ಟೆನ್ಸಲ್ಲಿ ಅರ್ಥಕ್ವೇಕ್ ಆಗ್ತಾ ಇದೆ. ಇಲ್ಲೂ ಸಹ ಸುಮಾರು ಒಂದು 50 ಕಿಲೋಮೀಟರ್ ಅಂತರದಲ್ಲಿ ಅರ್ಥಕ್ವೇಕ್ ಆಗ್ತಾ ಇದೆ. ಅಂದರೆ ಫೋಕಸ್ಸು 50 ಕಿಲೋಮೀಟರ್ದಲ್ಲಿದೆ ಫೋಕಸ್ಸು. ಇಲ್ಲೂ ಸಹ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಫೋಕಸ್ ಇದೆ. ಫೋಕಸ್ ಅಂತಂದರೆ ಭೂಮಿ ಒಳಗಡೆ ಇರೋದು. ಫೋಕಸ್ 50 ಕಿಲೋಮೀಟರ್. ಈಗ ಹೇಳಿ ಡಿಸ್ಟ್ರಾಕ್ಷನ್ ಎಲ್ಲಿ ಜಾಸ್ತಿ ಆಗುತ್ತೆ? ಎಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಬಹುದು ಅಂದರೆ ಏನು ಕೇಳ್ತಾ ಇದ್ದೀವಿ ನಾವು? ಅರ್ಥಕ್ವೇಕ್ ಆಕರ್ಸ್ ಎಟ್ ದಿ ಸೇಮ್ ಡಿಸ್ಟೆನ್ಸ್. ಒಂದೇ ಡಿಸ್ಟೆನ್ಸ್ ಹತ್ರ ಅರ್ಥಕ್ವೇಕ್ ಆಗ್ತಾ ಇದೆ ಎರಡೂ ಕಡೆ. ಒಂದು ಕಡೆ ಇರೋದು ಸೆಡಿಮೆಂಟ್ರಿ ಪ್ಲೇನು, ಇನ್ನೊಂದು ಕಡೆ ರಿಜಿಡ್ ರಾಕ್ ಪ್ಲೇನು. ಈಗ ಗ್ರೇಟರ್ ಡಿಸ್ಟ್ರಾಕ್ಷನ್ ಆಗೋದೆಲ್ಲಿ? ಗ್ರೇಟರ್ ಡಿಸ್ಟ್ರಾಕ್ಷನ್ happens at ಎಲ್ಲಿ? ಎ ಅಲ್ಲಿ ಅಲ್ವಾ? ಸೆಡಿಮೆಂಟ್ರಿ ಪ್ಲೇನಲ್ಲಿ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಯಾಕಂದರೆ ಮುಖ್ಯವಾಗಿ ಈ ರಾಕ್ ಅಂತರ ರಿಜಿಡ್ ಆಗಿರೋ ಸರ್ಫೇಸ್ ಅಲ್ಲ. ರಾಕಿಗೆ ಸ್ವಲ್ಪ ಪ್ಲೇಸ್ಗಳು ಎನರ್ಜಿ ಜಾಸ್ತಿ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಸೆಡಿಮೆಂಟ್ಸ್ಗೆ ಕಂಪೇರ್ ಮಾಡಿದರೆ
ಎನರ್ಜಿ ಜಾಸ್ತಿ ಅಫೆಕ್ಟ್ ಆಗೋದಿಲ್ಲ. ಆದರೆ ಸೆಡಿಮೆಂಟ್ಸು ಒಂದು ವೇಳೆ ಕೆಳಗಡೆಯಿಂದ ಒಂದು ವೇವ್ ಬಂತು ಅಂತ ಇಟ್ಕೊಳ್ಳಿ, ಸೆಡಿಮೆಂಟ್ಸು ಲೂಸ್ಲಿ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಇವರದ್ದೇ ಒಂದು ವೇವ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಹಳ ಬೇಗ ಆ ವೇವ್ ಎಫೆಕ್ಟ್ ಆಗುತ್ತೆ. ಅಂದರೆ ರಾಕಿಗೆ ಅಷ್ಟು ಬೇಗ ಆ ವೇವ್ ಎಫೆಕ್ಟ್ ಆಗೋದಿಲ್ಲ. ಕಂಪ್ಯಾರಿಟಿವ್ಲಿ ಎಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಸೆಡಿಮೆಂಟ್ರಿ ಪ್ಲೇನಲ್ಲಿ ಜಾಸ್ತಿ ಅರ್ಥಕ್ವೇಕ್ ಎಫೆಕ್ಟ್ ಕಾಣಿಸ್ಬಹುದು. ಅಂದರೆ ನೋಡ್ಲಿಕ್ಕೆ ಹೊರಟಿರೋದು ಏನು ಹೇಳಿ, ನೇಚರ್ ಆಫ್ ದಿ ಸರ್ಫೇಸ್, ಮೇಲ್ಗಡೆ ಸರ್ಫೇಸ್ ಯಾವ ಥರ ಇದೆ ಅನ್ನೋದ್ರ ಮೇಲೂ ಸಹ ಅರ್ಥಕ್ವೇಕನ್ನು ಕ್ಲಾಸಿಫೈ ಮಾಡ್ಬೋದು, ಅಥವಾ ಅರ್ಥಕ್ವೇಕಿಂದ ಆಗುವಂತಹ ಡಿಸ್ಟ್ರಕ್ಷನನ್ನು ನಾವು ಒಂಥರ ಅಂದರೆ ಅದನ್ನು ಹೇಳ್ಬೋದು ಯಾವುದರಲ್ಲಿ ಜಾಸ್ತಿ ಡಿಸ್ಟ್ರಕ್ಷನ್ ಆಗುತ್ತೆ ಅಂತ. ಸೊ therefore nature of the surface determines the amount of destruction. ಒಂದು ವೇಳೆ ದೆಹಲಿಯಲ್ಲಿ ಏನು, ದೆಹಲಿ ಅನ್ನೋದೇನು ಫ್ಲಡ್ ಪ್ಲೇನ್ ಅಂತಂದರೆ ರಿವರ್ಗಳು ತಂದು ಬರುವಂಥ ಸೆಡಿಮೆಂಟ್ಸ್ಗಳಿಂದ ಎಷ್ಟೋ ಸಾರಿ ಅಲ್ಲಿ ಒಂದು ಪ್ಲೇನ್ಗಳು ಕ್ರಿಯೇಟ್ ಆಗಿದೆ. ಸೆಡಿಮೆಂಟ್ ಡೆಪಾಸಿಟ್, ದೆಹಲಿ ಅನ್ನೋದು ಸೆಡಿಮೆಂಟ್ಸ್ ಡೆಪಾಸಿಟ್ಸ್ ಫ್ಲಡ್ ಪ್ಲೇನ್ ಅಂತಂದರೆ ಬರೀತಾ ಇರೋದು. ಫ್ಲಡ್ ಪ್ಲೇನ್ ಅಂತಂದರೆ ಸೆಡಿಮೆಂಟ್ಸ್ ಡೆಪಾಸಿಟ್ ಕ್ಯಾರಿಡ್ ಔಟ್ ಬೈ ರಿವರ್ ಮೂಮೆಂಟ್. ದೆಹಲಿ ಅನ್ನೋದು ಫ್ಲಡ್ ಪ್ಲೇನು ಅಂದರೆ ರಿವರ್ ಮೂಮೆಂಟ್ ಆಗಿ ಅಲ್ಲಿ ಡೆಪಾಸಿಟ್ಗಳು, ಸೆಡಿಮೆಂಟ್ಸ್ ಡೆಪಾಸಿಟ್ ಕ್ಯಾರಿ ಆಗಿ ಬಂದು ಹಾಕಿದ್ದಾರೆ. ರಿವರ್ ಬಂದು ಹಾಕಿದೆ ಸೆಡಿಮೆಂಟ್ಸ್ಗಳನ್ನು. ದೆಹಲಿ ಫ್ಲಡ್ ಪ್ಲೇನ್ ಆಗಿರೋದ್ರಿಂದ ಒಂದು ವೇಳೆ ಅರ್ಥಕ್ವೇಕ್ ಆದರೆ ಅನ್ಪ್ಯಾರಲಲ್ಡ್ ಮ್ಯಾಸಿವ್ ಡಿಸ್ಟ್ರಕ್ಷನ್ ಆಗುತ್ತೆ. ಹಾಗಾಗಿ ದೆಹಲಿ ಅರ್ಥಕ್ವೇಕ್ ಪ್ರೋನ್ ರೀಜನ್ ಅಂತ ಕೇಳಿರಬಹುದು. ಅರ್ಥಕ್ವೇಕ್ ಮ್ಯಾಸಿವ್ ಡಿಸ್ಟ್ರಕ್ಷನ್. ಬೇರೆ ಪ್ರದೇಶದಲ್ಲಿ ಆಗುವಂಥ ಒಂದು ಪ್ರಮಾಣದ ಅರ್ಥಕ್ವೇಕಿಗೂ ಅದೇ ಪ್ರಮಾಣದ ಅರ್ಥಕ್ವೇಕ್ ದೆಹಲಿಲಾದರೆ ಜಾಸ್ತಿ ಡಿಸ್ಟ್ರಕ್ಷನ್ ಆಗೋದು ದೆಹಲಿಯಲ್ಲಿ. ಓಕೆ, ಮೊದಲನೇದೇನು ಫಸ್ಟ್ ನೋಡಿದ್ದು ಎಲ್ಲಿ ಫೋಕಸ್ ಇದೆ, ಆ ಫೋಕಸ್ಸಿನ ಡೆಪ್ತ್ ಎಷ್ಟಿದೆ ಅನ್ನೋದ್ರ ಮೇಲೂ ಸಹ ಡಿಸ್ಟ್ರಕ್ಷನ್ ಡಿಪೆಂಡ್ ಅದನ್ನು ಕ್ಲಾಸಿಫೈ ಮಾಡಬಹುದು. ಎರಡನೇದು ನೇಚರ್ ಆಫ್ ದಿ ಸರ್ಫೇಸ್ ಯಾವ ಥರ ಇದೆ, ಅದು ಸಹ ಡಿಸ್ಟ್ರಕ್ಷನನ್ನು ಡಿಟರ್ಮೈನ್ ಮಾಡುತ್ತೆ, ಅಮೌಂಟ್ ಆಫ್ ಡಿಸ್ಟ್ರಕ್ಷನನ್ನು ಡಿಟರ್ಮೈನ್ ಮಾಡುತ್ತೆ. ಇದಾದ ಮೇಲೆ ಇನ್ನೊಂದು ಮೇಲ್ಗಡೆ ಮೂರನೇದು ಸರ್ಫೇಸ್ ಲೆವೆಲಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ಗಳಿದೆ. ಒಂದು ಎಕ್ಸಾಂಪಲ್ ಎ ಅನ್ನೋ ಪಾಯಿಂಟಲ್ಲಿ ಹೇಗಿದೆ ಅಂತಂದರೆ, ತುಂಬ ಬಿಲ್ಡಿಂಗ್ಗಳಿದೆ, ಮನೆಗಳೆಲ್ಲ ಇದೆ, ಈ ಥರ ತುಂಬ ಬಿಲ್ಡಿಂಗ್ ಇದೆಲ್ಲ ಇರುತ್ತೆ. ಬಿ ಅನ್ನೋ ಪ್ಲೇಸ್ನಲ್ಲಿ ಜಾಸ್ತಿ ಏನಿಲ್ಲ, 2 ಗುಡಿಸಲುಗಳಿರ್ಬೋದು, ಮನೆ ಇರ್ಬೋದು ಅಷ್ಟೇ. ಈಗ ಎರಡೂ ಕಡೆ ಸೇಮ್ ಡಿಸ್ಟೆನ್ಸಲ್ಲಿ ಅರ್ಥಕ್ವೇಕ್ ಆಗುತ್ತೆ. ವೇರ್ ವಿಲ್ ಬಿ ಮೋರ್ ಡಿಸ್ಟ್ರಕ್ಷನ್? ಡಿಸ್ಟ್ರಕ್ಷನ್ ಜಾಸ್ತಿ ಆಗೋದಲ್ಲಿ ಏನಲ್ಲ ಬಿನಲ್ಲ. ಫೋಕಸ್ ಹತ್ರನೇ ಇದೆ, ಎರಡೂದಕ್ಕೂ ಒಂದೇ ಡಿಸ್ಟೆನ್ಸಲ್ಲಿದೆ. ಯಾವುದರಲ್ಲಿ? ಎ ಅಲ್ಲಿ ಅಲ್ವಾ. ಡಿಸ್ಟ್ರಕ್ಷನ್ ಜಾಸ್ತಿ ಆಗೋದು ಎ ಅಲ್ಲಿ. ಅಂತಂದರೆ ಮೇಲ್ಗಡೆ ನಾವು ಕನ್ಸ್ಟ್ರಕ್ಷನು ಅದು ಯಾವ ಥರ ಇರುತ್ತೆ, ಅಬೌವ್ ದಿ ಸರ್ಫೇಸ್ ಯಾವ ಥರ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ಹೇಗೆ ಮನುಷ್ಯನ ಆ್ಯಕ್ಟಿವಿಟೀಸ್ಗಳಿರುತ್ತೆ ಅನ್ನೋದರ ಆಧಾರದ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದು ಸಹ ನೆನಪಿಟ್ಕೊಳ್ಳಿ. ಇದಿಷ್ಟು ಮುಖ್ಯವಾಗಿ ಆಗಿರುವಂಥ ಕ್ಲಾಸಿಫಿಕೇಶನ್ 3 ಥರ. ಇನ್ನು ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಹೀಗೆ ರ್ಯಾಂಡಮ್ ಆಗಿ ನಮಗೆ ಕೆಲವೊಂದು ಸಾರಿ ಅರ್ಥಕ್ವೇಕನ್ನು ಡಿಸ್ಟ್ರಕ್ಷನಿಂದ ಕ್ಲಾಸಿಫೈ ಮಾಡೋದು ಬೇರೆ, ಆದರೆ ಡಿಸ್ಟ್ರಕ್ಷನ್ ಅಳಿಲಿಕ್ಕೆ ಏನಾದರೂ ಬೇಕಲ್ವಾ, ಪವರ್ ಆಫ್ ದಿ ಅರ್ಥಕ್ವೇಕನ್ನು ತಿಳ್ಕೊಳ್ಳಿಕ್ಕೆ ಏನಾದರೂ ಬೇಕು ಅಂತ ಒಂದು
ಡಿವೈಸನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಸೀಸ್ಮೋಗ್ರಾಫ್ ಅಂತ ಕರೀತಾರೆ. ಸೀಸ್ಮೋಗ್ರಾಫ್ ಏನು ಮಾಡುತ್ತೆ? ಮೆಜರ್ಸ್ ಪವರ್ ಆಫ್ ಅರ್ಥಕ್ವೇಕ್ನ ಪವರ್ ಎಷ್ಟಿದೆ ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಪವರ್ ಆಫ್ ದಿ ಅರ್ಥಕ್ವೇಕ್ ಯಾವ ಥರ ಇದೆ ಅಂದರೆ ಏನು ಮೆಜರ್ ಮಾಡುತ್ತೆ? ಒಂದು ಡಿವೈಸ್ ಇದು, ಒಂದು ಡಿವೈಸು ಶೇಕಿಂಗ್ ರೆಕಾರ್ಡ್ ಮೆಜರ್ ಮಾಡುತ್ತೆ. ಮೆಜರ್ಸ್ ಶೇಕಿಂಗ್, ಯಾವ ಥರ ಶೇಕಿಂಗ್ ಆಗ್ತಾ ಇದೆ ಅದರ ರೆಕಾರ್ಡನ್ನು ಮೆಜರ್ ಮಾಡುತ್ತೆ. ಶೇಕಿಂಗ್ ರೆಕಾರ್ಡ್ಸ್ ಮತ್ತು ವೈಬ್ರೇಷನ್ ಇದನ್ನೆಲ್ಲ ಮೆಜರ್ ಮಾಡುತ್ತೆ. ನೀವು ಕೆಲವೊಂದು ಗ್ರಾಫ್ ನೋಡಿರ್ಬೋದು. ಇದು ಸೀಸ್ಮೋಗ್ರಾಫ್ ಹೇಗಿರುತ್ತೆ ಅಂತಂದರೆ, ಒಂದು ಶೀಟ್ನ ಮೇಲೆ ಒಂದು ಬೇಸ್ಡ್ ಆನ್ ವೈಬ್ರೇಷನ್ನು, ಒಂದು ಪೆನ್ನು ಮೂವ್ ಆಗ್ತಾ ಇರೋ ರೀತಿ ಕಲ್ಪನೆ ಮಾಡ್ಕೊಳ್ಳಿ. ಅರ್ತ್ ಕ್ವೇಕ್ ಆದ ಹಾಗೆ ಇದ್ರ ಮೇಲೆ ವೈಬ್ರೇಷನ್ನು ಯಾವ ಥರ ಇದೆ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಇದು ಕೆಲವೊಂದು ಕಡೆ ಹಾಸ್ಪಿಟಲ್ ಸಹ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಅಂದರೆ ಅರ್ತ್ ಕ್ವೇಕ್ ಯಾವ ಥರ ಆಗ್ತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಇಲ್ಲಿ ಗ್ರಾಫ್ ಬರುತ್ತೆ ಒಂದು. ಇದು ಯಾವುದ್ರ ಮೇಲೆ ಆಧಾರ ಆಗಿರೋದು? ಬೇಸ್ಡ್ ಆನ್ ವೈಬ್ರೇಷನ್ನು ಮೆಜರ್ಸ್ ಅಲ್ವಾ? ಯಾವ ಥರ ಶೇಕಿಂಗ್ ಆಗ್ತಾ ಇದೆ ಅದರ ಆಧಾರದ ಮೇಲೆ ಇಲ್ಲಿ ಗ್ರಾಫ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ನಾವು ಏನಂತ ತಿಳ್ಕೊಬಹುದು? ವಿ ಗೆಟ್ ಟು ನೋ ವಾಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. ಯಾವ ಪ್ರಮಾಣದಲ್ಲಿ ಎನರ್ಜಿ ರಿಲೀಸ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಹೇಗೆ ಅಂತಂದರೆ, ಬೈ ಮೆಜರಿಂಗ್ ದಿ ಆಂಪ್ಲಿಟ್ಯೂಡ್ ಅಂತಂದರೆ ಇಲ್ಲಿ ಮಿಡಲ್ ಪಾಯಿಂಟಿಂದ ಕೆಲವೊಂದು ಗೆರೆ ಇದೆ ಅಂದ್ಕೊಳ್ಳಿ, ಈ ಆಂಪ್ಲಿಟ್ಯೂಡನ್ನು ಚೆಕ್ ಮಾಡ್ತಾರೆ ಎಷ್ಟಿದೆ ಅಂತ. ವೇವ್ಸ್ ಪ್ರಾಪರ್ಟಿನ ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು, ಎಲ್ಲಾದರೂ ವೇವ್ಸ್ ಬಗ್ಗೆ ತಿಳ್ಕೊಂಡಿದ್ರೆ. ಈಗ ಒಂದು ವೇವ್ ಹೇಗಿರುತ್ತೆ ಹೇಳಿ? ಈಗ ಮಿಡ್ಲಲ್ಲಿ ಈ ಥರ ಒಂದಿದ್ರೆ ವೇವು ಹೀಗಿರೋದನ್ನು ಎಲ್ಲಾದರೂ ನೋಡಿದ್ದೀರಾ? ಈ ಥರ ಒಂದು ವೇವ್ ಇರುತ್ತೆ ಅಂತ. ಇದೆಯಲ್ವಾ, ಈ ಸೆಂಟ್ರಲ್ ಪಾಯಿಂಟಿಂದ, ಸೆಂಟ್ರಲ್ ಪ್ಲೇನಿಂದ ಇಲ್ಲಿಂದ ಇಲ್ಲಿಗೆ ಇರೋದು, ಇದಕ್ಕೆ ಆಂಪ್ಲಿಟ್ಯೂಡ್ ಅಂತ ಕರೀತೇವೆ. ಆಂಪ್ಲಿಟ್ಯೂಡ್. ಈಗ ಇಂಥ ವೇವ್ಸ್ಗಳು ಬಂದು ಅಲ್ಲಿ ಹಿಟ್ ಆಗ್ತಾ ಇದೆ. ಈ ಡಿಸ್ಟೆನ್ಸ್ನ ಆಧಾರದ ಮೇಲೆ ಏನು ಮಾಡ್ತಾರೆ? ಆಂಪ್ಲಿಟ್ಯೂಡಿನ ಆಧಾರದ ಮೇಲೆ ಎಷ್ಟು ಎನರ್ಜಿ ರಿಲೀಸ್ ಆಯಿತು ಅಂತ ಅವರು ಫೈಂಡ್ ಔಟ್ ಮಾಡ್ತಾರೆ. ಡೀಟೇಲ್ ಆಗಿ ಏನೂ ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದರೆ ಸೀಸ್ಮೋಗ್ರಾಫ್ ಅನ್ನೋದು ಅರ್ಥಕ್ವೇಕ್ ಮೆಜರ್ ಮಾಡಲಿಕ್ಕಿರೋದು, ಅಂತಂದರೆ ಶೇಕಿಂಗ್ ರೆಕಾರ್ಡನ್ನು ಮಾಡ್ಕೊಳ್ಳಿಕ್ಕಿರೋದು. ಅದರಲ್ಲಿ ವೈಬ್ರೇಷನ್ನು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಿದ್ರೆ ಸಾಕು. ವೇವ್ಸ್ ಬಗ್ಗೆ, ಪ್ರಾಪರ್ಟಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾ, ಡೀಟೇಲ್ ಹಾಕೋಬೇಕಾದ ಅವಶ್ಯಕತೆ ಇಲ್ಲ. ಆಂಪ್ಲಿಟ್ಯೂಡ್ ಮೆಜರ್ ಮಾಡ್ತಾರೆ ಇದರಲ್ಲಿ. ಈಗ ಸುನಾಮಿಯಲ್ಲೂ ಸಹ ನೀವು ಈ ಆಂಪ್ಲಿಟ್ಯೂಡ್ ಅನ್ನುವಂಥ ಟರ್ಮ್ ಬರುತ್ತೆ ಮುಂದೆ. ಆಂಪ್ಲಿಟ್ಯೂಡ್ ಅಂತಂದರೆ ಈ ಮಿಡಲ್ ಮ್ಯಾಕ್ಸಿಮಮ್ ಡಿವಿಯೇಷನ್ ಫ್ರಾಮ್ ಸೆಂಟ್ರಲ್ ಪಾಯಿಂಟಿಂದ ಎಷ್ಟು ಡಿವಿಯೇಷನ್ ಆಗಿದೆ ವೇವ್, ಅದಕ್ಕೆ ಆಂಪ್ಲಿಟ್ಯೂಡ್ ಅಂತ ಕರೀತೇವೆ. ಹಾಗಾಗಿ ಮೊದಲನೇದು ಸೀಸ್ಮೋಗ್ರಾಫಲ್ಲಿ ನಮಗೆ ರೆಕಾರ್ಡು ಸಿಗುತ್ತೆ, ಆಂಪ್ಲಿಟ್ಯೂಡ್ ಸಿಗುತ್ತೆ. ಅದರ ಆಧಾರದ ಮೇಲೆ ಯಾವ ಥರ ಎನರ್ಜಿ ರಿಲೀಸ್ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ರಿಕ್ಟರ್ ಸ್ಕೇಲು, ಮರ್ಕ್ಯಾಲಿ ಸ್ಕೇಲ್ ಅನ್ನೋದ್ರ ಬಗ್ಗೆ ನೀವು ಕೇಳಿರಬಹುದು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.